ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣ ಪಂಚಾಯಿತಿಯಲ್ಲಿ ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆಯನ್ನು ನಡೆಸಲಾಯಿತು. ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಇಂದು ನಡೆದ ತಪಾಸಣೆಯಲ್ಲಿ ಪೌರ ಕಾರ್ಮಿಕರಿಗೆ ಹಲ್ಲುಗಳ ತಪಾಸಣೆಯನ್ನು ವೈದ್ಯ ಸಿಬ್ಬಂದಿಯ ಜೊತೆಗೆ ಡಾಕ್ಟರ್ ಮಂಜುನಾಥ್ ರವರು ಪೌರ ಕಾರ್ಮಿಕರನ್ನು ಪರೀಕ್ಷಿಸುವುದರ ಮುಖಾಂತರ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಪೌರ ಕಾರ್ಮಿಕರನ್ನು ಉದ್ದೇಶಿಸಿ ಮಾತನಾಡಿದ ಮುಖ್ಯಾಧಿಕಾರಿಗಳಾದ ನಸ್ರುಲ್ಲಾ ಅವರು, ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ನಿಮಗೆ ಒದಗಿಸಿದ ಮಾಸ್ಕ್, ಹ್ಯಾಂಡ್ ಗ್ಲೌಸ್, ಬೂಟ್ಗಳನ್ನು ತಪ್ಪದೆ ಬಳಸಿಕೊಂಡು ನಿಮ್ಮ ಆರೋಗ್ಯದ ಜೊತೆಗೆ ನಿಮ್ಮ ಕುಟುಂಬದವರ ಆರೋಗ್ಯವು ಚೆನ್ನಾಗಿರುವಂತೆ ಜಾಗೃತಿ ವಹಿಸಿಕೊಳ್ಳಬೇಕೆಂದು ತಿಳಿಸಿ ಹೇಳಿದರು. ನಂತರ ಮಾತನಾಡಿದ ವೈದ್ಯರಾದ ಮಂಜುನಾಥ್ ರವರು ಹಲ್ಲುಗಳ ಸುರಕ್ಷತೆ, ಅದರ ಪ್ರಾಮುಖ್ಯತೆಯನ್ನು ತಿಳಿಸಿ ಹೇಳಿದರು. ಇನ್ನುಳಿದಂತೆ ಸಂಸ್ಥೆಯ ಆರೋಗ್ಯ ನಿರೀಕ್ಷಕರಾದ ಅನುಷಾ, ಮಂಜುನಾಥ್, ವಿಜಯಕುಮಾರ್, ಪರಶುರಾಮ್ ಕೊಟ್ರೇಶ್, ಶಿವಾನಿ, ಮಾಧುರ್ ಕೊಟ್ರೇಶ್, ಹೇಮನಗೌಡ, ಪೌರ ಕಾರ್ಮಿಕರಾದ ಶಂಕರ್, ಬಿ ರವಿ, ಸುಭದ್ರಮ್ಮ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಪ್ರಕಾಶ್ ಟಿ.ಎಂ, BSP ನ್ಯೂಸ್, ವಿಜಯನಗರ ಜಿಲ್ಲೆ, ಕೊಟ್ಟೂರು. ಇವತ್ತಿನಿಂದ ನಾವು ಕೊಟ್ಟೂರು ಪಟ್ಟಣ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರಿಗೆ ಮತ್ತು ಸ್ವಚ್ಛತಾ ಸಿಬ್ಬಂದಿಗಳಿಗೆ ಹಾಗೂ ಡೋಡರ್ಸ್ಗಳಿಗೆ ತಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ಇವತ್ತಿನ ನಮ್ಮ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಒಂದು ಆರೋಗ್ಯ ತಪಾಸಣಾ ಒಂದು ಕಾರ್ಯಕ್ರಮವನ್ನು ಕೈಗೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಆರೋಗ್ಯ ಇಲಾಖೆಯ ವೈದ್ಯಾಧಿಕಾರಿಗಳಾದಂಥ ಮಂಜುನಾಥ್ ಸರ್ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇಲಾಖೆಯಿಂದ ಬಂದಿರುವ ಸಿಬ್ಬಂದಿ ವರ್ಗದವರಿಗೂ ಸ್ವಾಗತವನ್ನು ಕೊಡ್ತಾ, ಇಲ್ಲಿ ಬಂದಿರುವಂಥ ಪೌರ ಕಾರ್ಮಿಕರಲ್ಲಿ ಒಂದು ಮನವಿ ಏನಪ್ಪ ಅಂದರೆ, ಪ್ರತಿದಿನ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಹಿತದೃಷ್ಟಿಯಿಂದ ಇವತ್ತಿನ ದಿನ ನಾವು ಒಂದು ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಕೈಗೊಂಡಿದ್ದೀವಿ. ಹಾಗಾಗಿ ಪೌರ ಕಾರ್ಮಿಕರು ಎಲ್ಲರೂ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಎಲ್ಲ ತಮ್ಮ BP, ಶುಗರು ಮತ್ತು ಇತರೆ ಜನರಲ್ ಚೆಕಪ್ಗಳನ್ನು ಮಾಡಿಸಿಕೊಳ್ಳಲು ಎಲ್ಲರಲ್ಲಿ ಒಂದು ವಿನಂತಿಯನ್ನು ಮಾಡ್ತಾಯಿದ್ದೀನಿ. ಇದು ಯಾಕೆ ಮಾಡ್ತಾಯಿದ್ದೇವಪ್ಪ ಅಂದರೆ, ಪ್ರತಿದಿನ ನೀವು ಎಲ್ಲರೂ ಬೆಳಗ್ಗೆ ಮುಂಜಾನೆ ಸೂರ್ಯ ಉದಯವಾಗೋಕ್ಕಿಂತ ಮುಂಚಿತವಾಗಿ ಸ್ವಚ್ಛತೆ ಕಾರ್ಯದಲ್ಲಿ ತೊಡಗ್ತೀರಿ. ನಮ್ಮ ಪಟ್ಟಣ ಪಂಚಾಯಿತಿಯಿಂದ ಸರ್ಕಾರ ಆದೇಶದಂತೆ ಪ್ರತಿಯೊಬ್ಬರಿಗೆ ಹ್ಯಾಂಡ್ ಗ್ಲೌಸು, ಮಾಸ್ಕು, ಗಂಬೂಟು ಪ್ರತಿಯೊಂದು ನಾವು ಕೊಡ್ತಾಯಿದ್ದೀವಿ. ಆದರೆ ಸರಿಯಾಗಿ ಯಾರೂ ವೇರ್ ಮಾಡ್ತಾಯಿಲ್ಲ. ಊಟ ಇದು ಕ್ಯಾನ್ಸರ್ ಮುನ್ಸೂಚನೆ ಕ್ಯಾನ್ಸರ್ ಬಂದಮೇಲೆ ಟ್ರೀಟ್ಮೆಂಟ್ ಐತಿ, ಆದರೆ ರೊಕ್ಕ ಒಂದು 30-40 ವರ್ಷ ಹೋಗ್ತದೆ. ಅದಕ್ಕೋಸ್ಕರ ಈ ದೇಶದಿಂದ ಕುಡ್ಕೊತೀನಿ ಕೊಟ್ರಪ್ಪ ಅಂತ ಹೇಳಕ್ಕೆ ಅವಾಗ ಪ್ರಿವೆಂಟಿವ್ ಮಾಡ್ತೀವಿ. ಆಮೇಲೆ 2 ಟೈಮ್ಸ್ ಬಂದು ಸರ್ ನೀವು ಯಾರು ಬಿಡ್ತಾ ಇಲ್ಲ, ನೀವು ಕೆಲಸಕ್ಕೆ ಬರೋ ಯಾಕೆ ಅಂತೀರಿ. ಆಮೇಲೆ ನೆಗ್ಲೆಕ್ಟ್ ಮಾಡೋದಕ್ಕೆ ನೆಕ್ಸ್ಟ್ ಸ್ಟೇಜ್ ಆಮೇಲೆ ಟೆಕ್ನಿಕ್ ಕಷ್ಟ ಆಗುತ್ತೆ. ಈಗಲೇ ಬಿಟ್ಬಿಟ್ಟಂದ್ರೆ ಇನ್ನೂ ಒಳ್ಳೆಯದು. ಈ ಸ್ಟೇಜ್ ಬಂದಾಗ ಡಾಕ್ಟರ್ ಹತ್ರ ತೋರಿಸ್ರಪ್ಪ ಒಂದು 2 ಸಲ ಬಂದು ನಾವು ಟ್ರೀಟ್ಮೆಂಟ್ ತಗೊಂಡ್ರೆ ಅದು ಸಕ್ಸಸ್ ಆಗ್ತೈತಿ. ಯಾವ ಸ್ಟೇಜ್ 2, ಸ್ಟೇಜ್ 3 ಇದ್ದಾಗ ಟ್ರೀಟ್ಮೆಂಟ್ ತಗೊಂಡು ಅದು ಸಕ್ಸಸ್ ಆಗಲ್ಲ ಆಕತಿ, ಅದರ ಅಮೌಂಟ್ ಭಾಳ ಖರ್ಚು ಆಗುತ್ತೆ. ಅದಕ್ಕೋಸ್ಕರ ಫಸ್ಟ್ ಅದು ಕಾರ್ಮಿಕರಲ್ಲಿ ಇರ್ತೀರಲ್ಲ, ಮುಂಜೆ ನೀವು ಕಸ ತಗೊಂಡ್ಬಿಡ್ತೀರಿ, ಹೈಜೀನ್ ಇರೋದಿಲ್ಲ, ಅಂದರೆ ಹೆಲ್ತ್ ಸರಿ ಇರೋದಿಲ್ಲ. ಊಟ ಮಾಡೋಕ್ಕೆ ಬೀಸ್ ಕೈ ತೊಗೊಂಡು ಊಟ ಮಾಡಬೇಕು. ಮುಂಜೆ ಅದ್ಕೊಳ್ಳೆ ಮತ್ತು ಕಾಲಿಗೆ ಒಂದು ಇದು ಕೊಡಬೇಕು, ಇದು ಹಾಕ್ಕೋಬೇಕು, ಕುಪ್ಸ್ ಹಾಕ್ಬೇಕು, ಗೌಸ್ ಹಾಕಿರ್ಬೇಕು. ಇವತ್ತಿನಿಂದ ನಾವು ಕೊಟ್ಟೂರು ಪಟ್ಟಣ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರಿಗೆ ಮತ್ತು ಸ್ವಚ್ಛತಾ ಸಿಬ್ಬಂದಿಗಳಿಗೆ ಹಾಗೂ ಡೋಡರ್ಸ್ಗಳಿಗೆ ತಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ಇವತ್ತಿನ ದಿನ ನಮ್ಮ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಒಂದು ಆರೋಗ್ಯ ತಪಾಸಣಾ ಒಂದು ಕಾರ್ಯಕ್ರಮವನ್ನು ಕೈಗೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಆರೋಗ್ಯ ಇಲಾಖೆಯ
ವೈದ್ಯಾಧಿಕಾರಿಗಳಾದಂತಹ ಮಂಜುನಾಥ್ ಸರ್ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ದಿಂದ ಬಂದಿರುವ ಸಿಬ್ಬಂದಿ ವರ್ಗದವರಿಗೂ ಸ್ವಾಗತವನ್ನು ಕೊಡ್ತಾ, ಇಲ್ಲಿ ಬಂದಿರುವಂಥ ಪೌರ ಕಾರ್ಮಿಕರಲ್ಲಿ ಒಂದು ಮನವಿ ಏನಪ್ಪ ಅಂದರೆ, ಪ್ರತಿದಿನ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಹಿತದೃಷ್ಟಿಯಿಂದ ಇವತ್ತಿನ ದಿನ ನಾವು ಒಂದು ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಕೈಗೊಂಡಿದ್ದೀವಿ. ಹಾಗಾಗಿ ಪೌರ ಕಾರ್ಮಿಕರು ಎಲ್ಲರೂ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಎಲ್ಲ ತಮ್ಮ BP, ಶುಗರು ಮತ್ತು ಇತರೆ ಜನರಲ್ ಚೆಕಪ್ಗಳನ್ನು ಮಾಡಿಸಿಕೊಳ್ಳಲು ಎಲ್ಲರಲ್ಲಿ ಒಂದು ವಿನಂತಿಯನ್ನು ಮಾಡ್ತಾಯಿದ್ದೀನಿ. ಇದು ಯಾಕೆ ಮಾಡ್ತಾಯಿದ್ದೀವಪ್ಪ ಅಂದರೆ, ಪ್ರತಿದಿನ ನೀವು ಎಲ್ಲರೂ ಬೆಳಗ್ಗೆ ಮುಂಜಾನೆ ಸೂರ್ಯ ಉದಯವಾಗೋಕ್ಕಿಂತ ಮುಂಚಿತವಾಗಿ ಸ್ವಚ್ಛತೆ ಕಾರ್ಯದಲ್ಲಿ ತೊಡಗ್ತೀರಿ. ನಮ್ಮ ಪಟ್ಟಣ ಪಂಚಾಯಿತಿಯಿಂದ ಸರ್ಕಾರ ಆದೇಶದಂತೆ ಪ್ರತಿಯೊಬ್ಬರಿಗೆ ಹ್ಯಾಂಡ್ ಗ್ಲೌಸು, ಮಾಸ್ಕು, ಗಂಬೂಟು ಪ್ರತಿಯೊಂದು ನಾವು ಕೊಡ್ತಾಯಿದ್ದೀವಿ. ಆದರೆ ಸರಿಯಾಗಿ ಯಾರೂ ವೇರ್ ಮಾಡ್ತಾಯಿಲ್ಲ. ಸೂಪರ್ವೈಸರಿಗೆ ಸಹ ಹಲವಾರು ಬಾರಿ ನಾನು ಡೈರೆಕ್ಷನ್ ಕೊಟ್ಟಿದ್ದೀನಿ. ಇಲ್ಲಿ ಸೇರಿದ್ದೀರಿ, ಇಲ್ಲಿ ಸಹ ನಿಮಗೆಲ್ಲರಿಗೂ ಹೇಳ್ತಾ ಇದ್ದೀನಿ, ನಿಮ್ಮ ಆರೋಗ್ಯ ಫಸ್ಟ್ ಕಾಪಾಡಿಕೊಡ್ರಿ. ಎಲ್ಲರೂ ಕಂಪಲ್ಸರಿಯಾಗಿ ಹ್ಯಾಂಡ್ ಗ್ಲೌಸು, ಗಂಬೂಟು, ಮಾಸ್ಕು ಇವನ್ನೆಲ್ಲ ಹಾಕಂಡೆ ನೀವು ಸ್ವಚ್ಛತಾ ಕಾರ್ಯದಲ್ಲಿ ಕೈಗೊಳ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ಏನಪ್ಪ ಅಂದರೆ, ನೀವು ಚೆನ್ನಾಗಿದ್ದರೆ ಊರು ಚೆನ್ನಾಗಿದ್ದಂಗೆ. ಆ ಹಿತದೃಷ್ಟಿಯಿಂದ ಇವತ್ತಿನ ದಿನ ಒಂದು ಆರೋಗ್ಯ ತಪಾಸಣೆ ಮಾಡ್ತಾಯಿದ್ದೀವಿ. ನಿಮ್ಮಲ್ಲಿ ಏನಾರ ಸಣ್ಣ ಪುಟ್ಟವು ಆರೋಗ್ಯ ಸಮಸ್ಯೆ ಇದ್ದರೆ ಇಲ್ಲೇ ತಾಲೂಕು ಮಟ್ಟದಲ್ಲಿ ತಮಗೆ ಆರೋಗ್ಯ ಚಿಕಿತ್ಸೆಗಾಗಿ ಸಿಗುವಂಥ ಔಷಧಿಗಳಾದ BP ಮತ್ತು ಶುಗರ್ ಟ್ಯಾಬ್ಲೆಟ್ಸ್ಗಳನ್ನು, ಆಮೇಲೆ ಹೆಚ್ಚಿನ ಏನಾರ ಆರೋಗ್ಯ ತಪಾಸಣೆ ಆಗಲಿ ಮತ್ತು ಹೆಚ್ಚಿನ ಚಿಕಿತ್ಸೆ ಏನಾದ್ರು ಬೇಕಂದ್ರೂ ಸಹಿತ ಅದಕ್ಕೆ ಪಟ್ಟಣ ಪಂಚಾಯಿತಿಯಿಂದಲೇ ನಿಮ್ಮೆಲ್ಲರ ಆರೋಗ್ಯದ ದೃಷ್ಟಿಯಿಂದ ತೋರ್ಸೋಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ಬೇಕಂತೇಳಿ ಈಗಾಗಲೇ ಯೋಚನೆ ಮಾಡಿದ್ದೀವಿ. ತಾವು ಎಲ್ಲರೂ